ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ RRB ಪ್ಯಾರಾಮೆಡಿಕಲ್ ರಿಕ್ರೂಟ್ಮೆಂಟ್ 2024 ಅವುಗಳ ಒಂದು ಹೈಲೈಟ್ಸನ್ನು ನಾನು ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ಸೊ ಈಗಲೇ ಇವತ್ತು ಒಂದು ಆದೇಶ ಬಂದಿರುವಂಥದ್ದು, ನೋಟಿಫಿಕೇಷನ್ ಬಂದಿರುವಂಥದ್ದು. ಪ್ಯಾರಾಮೆಡಿಕಲ್ ಮತ್ತು ಅಲರ್ಟ್ ಸೈನ್ಸು, BS ನರ್ಸಿಂಗಿಗೆ ಸಂಬಂಧಿಸಿದಂಥ ಹಲವು ಜಾಬ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ವತಿಯಿಂದ ಜಾಬ್ಗಳನ್ನು ಕರೆಯಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಸೊ ನೇಮ್ ಆಫ್ ದಿ ಎಕ್ಸಾಮಿನೇಷನ್ಸ್ ಇಲ್ಲಿ ನೋಡ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಎಕ್ಸಾಮಿನೇಷನ್ಸ್. ನೇಮ್ ಆಫ್ ದಿ ಪೋಸ್ಟ್ ಡೈಟಿಕ್ಸ್, ಆಪ್ಟೋಮೆಟ್ರಿಕ್ಸ್ ಮತ್ತು ಆಪ್ಟೋಮೆಟ್ರಿಕ್ಸ್ ಸ್ಟಾಫ್ ನರ್ಸ್ ಎಕ್ಸೆಟ್ರಾ ಬೇರೆ ಬೇರೆ ಹುದ್ದೆಗಳಿದ್ದಾವೆ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಂಬರು CEN ನಂಬರ್ 04/2024 ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ 1376 ಹುದ್ದೆಗಳನ್ನು ಕರೆಯಲಾಗಿದೆ. ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, CBT ಎಕ್ಸಾಮ್ ಅಂತ ಕರಿತೀವಿ. 90 ನಿಮಿಷ ಇರುತ್ತೆ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಬರೀಬೇಕು. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮು, ಮೆಡಿಕಲ್ ಟೆಸ್ಟು ಮತ್ತು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ನ್ಯಾಷನಲ್ ಲೆವೆಲ್ ಒಳಗಡೆ ಏನಾಗುತ್ತೆ ಅಂದರೆ ಇದೊಂದು ಸೆಲೆಕ್ಷನ್ ಪ್ರೊಸೀಜರ್ ನಡೆಯುತ್ತೆ. ಇಂಪಾರ್ಟೆಂಟ್ ಡೇಟ್ಗಳು ಕೂಡ ಇಲ್ಲಿ ಇದ್ದಾವೆ. ಇಂಪಾರ್ಟೆಂಟ್ ಡೇಟ್ಸ್ ಏನೆಲ್ಲ ಇದ್ದಾವೆ ಅಂತಂದು ನೋಡೋದಾದರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದೇ ತಿಂಗಳು 17ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರ 9ನೇ ತಿಂಗಳಿಗೆ 16/9/2024 ಇದು ಕೊನೆಯ ದಿನಾಂಕ ಇದೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ನೀವು ಆನ್ಲೈನ್ ಮುಖಾಂತರ ಮಾಡಬೇಕಾಗುತ್ತೆ. ಎಕ್ಸಾಮ್ ನವಂಬರ್ ಮಂತಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಂಬರ್ ಆಫ್ ಪೋಸ್ಟ್ಗಳು ಯಾವೆಲ್ಲ ಇದ್ದಾವೆ ಅಂತಂದರೆ, ಆಡಿಯೋಲಜಿಸ್ಟ್ ಮತ್ತು ಸ್ಪೀಚ್ ಥೆರಪಿ 4 ಇದ್ದಾವೆ, ಕಾರ್ಡಿಯಕ್ ಟೆಕ್ನಿಷಿಯನ್ 4, ಕ್ಲಿನಿಕಲ್ ಸೈಕಾಲಜಿಸ್ಟ್ 7, ಡೈಟಿಕ್ಸ್ ಲೆವೆಲ್ 5. ಆಮೇಲೆ ನರ್ಸಿಂಗ್ ಸೂಪರ್ಡೆಂಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನರ್ಸಿಂಗ್ ಸೂಪರ್ಡೆಂಟ್ ಅಂದರೆ ಇದು JNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆದರೂ ಬರ್ಬೋದು. ಇದರಲ್ಲಿ 713 ಸೀಟ್ಗಳಿದ್ದಾವೆ. ಇಲ್ಲಿ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 3 126 ಪೋಸ್ಟ್ಗಳನ್ನು ಕರೆಯಲಾಗಿದೆ. ಡೆಂಟಲ್ ಹೈಜಿನಿಸ್ಟ್ 3 ಇದ್ದಾವೆ. ಡಯಾಲಿಸಿಸ್ ಟೆಕ್ನಿಷಿಯನ್ 20, ಫಿಸಿಯೋಥೆರಪಿಸ್ಟ್ ಗ್ರೇಡ್ 2 20, ಫಿಸಿಯೋಥೆರಪಿಸ್ಟ್ 20 ಇದ್ದಾವೆ. ಮತ್ತು ಲ್ಯಾಬ್ ಸೂಪರ್ಡೆಂಟ್ ಗ್ರೇಡ್ 3 27, ಆಪ್ಟೋಮೆಟ್ರಿಸ್ಟ್ ಅಂತಂದರೆ ನಮ್ಮಲ್ಲಿ ಆಪ್ಥಾಲ್ಮಾಲಜಿ ಮಾಡಿದವರು 4, ಪರ್ಫ್ಯೂಷನಿಸ್ಟ್ 2, ಆಮೇಲೆ ಫಾರ್ಮಸಿಸ್ಟ್ ಎಂಟ್ರಿ ಡೇಟು 246 ಫಾರ್ಮಸಿಸ್ಟು, ಆಮೇಲೆ ರೇಡಿಯೋಲಜಿಸ್ಟು ರೇಡಿಯೋಗ್ರಾಫರ್ 64, ಸ್ಪೀಚ್ ಥೆರಪಿ 1, ಅಕ್ಯುಪೇಷನ್ ಥೆರಪಿ 2, ACG ಟೆಕ್ನಿಷಿಯನ್ 13, ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 94, ಫೀಲ್ಡ್ ವರ್ಕರ್ 19 ಮತ್ತು ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ಸ್ 2. ಒಟ್ಟು 1376 ಹುದ್ದೆಗಳಲ್ಲಿ ಕರೆಯಲಾಗಿದೆ. ಸೊ ಕ್ವಾಲಿಫಿಕೇಷನ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ವಾಲಿಫಿಕೇಷನ್ ಯಾವೆಲ್ಲ ಇದಾವೆ ಅಂತ ನೋಡೋದಾದರೆ, ಡೈಟಿಷಿಯನ್ಗೆ BSc ಸೈನ್ಸ್ ವಿತ್ PG ಡಿಪ್ಲೊಮಾ ಕೋರ್ಸ್ ಫುಡ್ ಸೈನ್ಸ್ ಆಗಿರಬೇಕು. ಲೇಡಿ ಹೆಲ್ತ್ ವಿಸಿಟರ್ಸ್ 10+2. ಆಮೇಲೆ ಸ್ಟಾಫ್ ನರ್ಸ್ ಹುದ್ದೆಗೆ BSc ನರ್ಸಿಂಗ್ ಅಥವಾ JNM ನರ್ಸಿಂಗ್ ಆಗಿರಬೇಕು. ಆಮೇಲೆ ಸ್ಪೀಚ್ ಥೆರಪಿ BSc ಅಥವಾ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ರಿಲೆವೆಂಟ್ ಸಬ್ಜೆಕ್ಟ್ ಆಗಿರಬೇಕು. ಡಯಾಲಿಸಿಸ್ ಟೆಕ್ನಿಷಿಯನ್ಗೆ BSc ಡಿಗ್ರಿ, ನಾರ್ಮಲ್ ಡಿಗ್ರಿ ವಿತ್ ಡಿಪ್ಲೊಮಾ ಆರ್ ರಿಲೆವೆಂಟ್ ಕೋರ್ಸ್ ಆಗಿರಬೇಕು. ಫಾರ್ಮಸಿಸ್ಟ್ ಗ್ರೇಡ್ 3ಗೆ 12th ಸೈನ್ಸ್ ಪಾಸ್ ಆಗಿರಬೇಕು, ಬಟ್ ಡಿಪ್ಲೊಮಾ ಫಾರ್ಮಸಿ B ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. ಪರ್ಫ್ಯೂಷನಿಸ್ಟಿಗೆ ಡಿಗ್ರಿ ವಿತ್ ಡಿಪ್ಲೊಮಾ ಪರ್ಫ್ಯೂಷನ್ ಟೆಕ್ನಾಲಜಿ ಅಥವಾ BSc ಡಿಗ್ರಿ ಆಗಿದ್ರು ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಲ್ಯಾಬ್ ಸೂಪರ್ಡೆಂಟ್ ಗ್ರೇಡಲ್ಲಿ BSc ಡಿಗ್ರಿ ರಿಲೆವೆಂಟ್ ಡಿಸಿಪ್ಲಿನ್ ಅಂದರೆ BSc ಡಿಗ್ರಿ ಜೊತೆಗೆ DMLT ಅಥವಾ BSMLT ಆಗಿರಬೇಕು. ಆಪ್ಟೋಮೆಟ್ರಿಸ್ಟ್ ಅದಕ್ಕೆ BSc ಡಿಗ್ರಿ ವಿತ್ ಆಪ್ಟೋಮೆಟ್ರಿ ಆರ್ ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ಸ್ ವೆರಿ ಇಂಪಾರ್ಟೆಂಟ್. ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ಗೆ ಇದೊಂದು ಜಾಬ್ ಒಳ್ಳೆ ಇದ್ದಿದೆ. ಆಮೇಲೆ ಫಾರ್ಮಸಿಸ್ಟ್ ಫಿಸಿಯೋಥೆರಪಿಸ್ಟ್ಗೆ ಡಿಪ್ಲೊಮಾ ಡಿಗ್ರಿ ಫಿಸಿಯೋಥೆರಪಿ ಅಂದರೆ BPT ಆಗಿರಬೇಕು. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ಗೆ BSc ಡಿಗ್ರಿ 1 ಇಯರ್ ಡಿಪ್ಲೊಮಾ ಪ್ರೋಗ್ರಾಮ್ ಹೆಲ್ತ್ ಆರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, 1 ಇಯರ್ NTPC ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿರಬೇಕು. 1 ಇಯರ್ ಪ್ರೋಗ್ರಾಮ್ ಆಫ್ ಹೆಲ್ತ್ ಅಥವಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿರಬೇಕಂತ. ಆಮೇಲೆ ರೇಡಿಯೋಗ್ರಾಫರಿಗೆ ಹೈಯರ್ ಸೆಕೆಂಡ್ರಿ ಅಥವಾ ಡಿಪ್ಲೊಮಾ. ಎಕ್ಸ್ಟೆನ್ಷನ್ ಎಜುಕೇಟರ್ ಇದು ಬರೋದಿಲ್ಲ. ಆಮೇಲೆ ACG ಟೆಕ್ನಿಷಿಯನ್ 12th ಅಥವಾ ಗ್ರ್ಯಾಜುಯೇಷನು. ಡೆಂಟಲ್ ಹೈಜಿನಿಸ್ಟ್ಗೆ ಬಯಾಲಜಿ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಇರಬೇಕು. ಲ್ಯಾಬ್ ಅಸಿಸ್ಟೆಂಟ್ಗೆ DMLT. ಓಕೆ, ಆಮೇಲೆ ಒಂದು 10+2 DMLT ಆಗಿರಬೇಕು. SSLC ಮೇಲೆ ಬರೋದಿಲ್ಲ. ಸೊ ಫೀಸ್ ಏನಿರುತ್ತೆ ಇದಕ್ಕೆ, ಜನರಲ್ದವ್ರಿಗೆ 500 ರೂಪಾಯಿ ಮತ್ತು SC ST ಆದವರಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಅದಾದಮೇಲೆ ಸೊ ಇಲ್ಲಿ ಕೂಡ ಏಜ್ ಒಂದು ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಲಾಗಿದೆ. ಸೊ ಇಲ್ಲಿ ನರ್ಸಿಂಗ್ ಸೂಪರ್ಡೆಂಟ್ಗೆ 43 ವಯಸ್ಸು ತನಕ ಮ್ಯಾಕ್ಸಿಮಮ್ಮು, ಆಡಿಯೋ ಥೆರಪಿಗೆ, ಆಮೇಲೆ ಡೆಂಟಲ್ಗೆ 36, ಡಯಾಲಿಸಿಸ್ ಟೆಕ್ನಿಷಿಯನ್ 36, ಹೆಲ್ತ್ ಆ್ಯಂಡ್ ಮಲೇರಿಯಾ 36, ಲ್ಯಾಬ್ ಸೂಪರ್ಡೆಂಟ್ಗೆ 36, ಪರ್ಫ್ಯೂಷನಿಸ್ಟ್ಗೆ 43, ಫಿಸಿಯೋಥೆರಪಿಗೆ 36 ವರ್ಷ, ಆಮೇಲೆ ಕ್ಯಾತ್ ಲ್ಯಾಬಿಗೆ 36 ವರ್ಷ, ಫಾರ್ಮಸಿಸ್ಟಿಗೆ 38, ರೇಡಿಯೋಥೆರಪಿಗೆ 36, ಕ್ಯಾತ್ ಲ್ಯಾಬಿಗೆ ಒಟ್ಟು ಅಂದರೆ ಇಲ್ಲಿ 36 ವರ್ಷಗಳನ್ನು ಮ್ಯಾಕ್ಸಿಮಮ್ ಇಲ್ಲಿ ಕೊಡಲಾಗಿದೆ ಏಜ್ ಲಿಮಿಟ್. ಅದರ ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೋಡ್ಬೋದು ನೀವು. ಇಲ್ಲಿ OBC ನಾನ್ ಕ್ರಿಮಿಲಿಯರಿಗೆ 3 ವರ್ಷ ಎಕ್ಸ್ಟ್ರಾ ಅಲ್ಲಿ ಮೇಲೆ ಬಿಟ್ಟು ಮತ್ತೆ 3 ವರ್ಷ ಎಕ್ಸ್ಟ್ರಾ ಕೊಡಲಾಗಿದೆ. SC ST 5 ವರ್ಷ, ಬೇರೆ ಬೇರೆ ಕ್ಯಾಂಡಿಡೇಟ್ಗಳಿಗೆ ಬೇರೆ ಬೇರೆಗಳನ್ನ ಇಲ್ಲಿ ಏನು ಕೊಡಲಾಗಿದೆ ಅಂತಂದರೆ
ಇದು ಏಜ್ ಸರ್ಟಿಫಿಕೇಟ್ ಕೊಡಲಾಗಿದೆ. ಇನ್ನೊಂದು ಏನಂತಂದರೆ ಇಲ್ಲಿ ರಿಟನ್ ಎಕ್ಸಾಮು, ಮೆಡಿಕಲ್ ಟೆಸ್ಟು, ಆಮೇಲೆ ಪರ್ಸನಲ್ ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಆದಮೇಲೆ ನಿಮಗೆ ಸೆಲೆಕ್ಷನ್ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಆನ್ಲೈನ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ತಪ್ಪಾದರೆ 1 ಮಾರ್ಕ್ಸ್ಗಳು ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಇರ್ತವೆ. ನಂಬರ್ ಆಫ್ ಸೆಕ್ಷನ್ಸ್ 4 ಇರ್ತವೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. 90 ಮಿನಿಟ್ಸ್ ಇರುತ್ತೆ. 120 ಕ್ವಶನ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ 100 ಇರ್ತವೆ. 120 ನಿಮಿಷ ಇರುತ್ತೆ. ಓಕೆ, ಡ್ಯೂರೇಷನ್ 90 ಮಿನಿಟ್ಸ್ ಆ್ಯಂಡ್ 120 ಮಿನಿಟ್ಸ್ ಇರ್ತವೆ. 100 ಕ್ವಶನ್ಸ್ಗಳು ಇರ್ತವೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಎಕ್ಸಾಮ್. ಪರ್ಸನಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್ಸು, ಅರ್ಥಮೆಟಿಕ್ಕು, ಜನರಲ್ ನಾಲೆಜು ಇವೆಲ್ಲಗಳು ಇರ್ತವೆ. ಸೊ ಜೊತೆಗೆ ಸಿಲೆಬಸನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸಿಲೆಬಸ್ ಆ್ಯಸ್ ಪರ್ ಇಲ್ಲಿ ಸಿಲೆಬಸ್ ಇರುತ್ತೆ. ಸೊ ಈ ಒಂದು ಸಿಲೆಬಸ್ ಪ್ರಕಾರ ಏನಂತಂದರೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೋಡಿ, ಡಾಕ್ಯುಮೆಂಟ್ ಏನು ಬೇಕಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದರೆ ಒಳ್ಳೆಯ ಇಮೇಲ್ ID, ಫೋನ್ ನಂಬರ್ ಬೇಕು, ಸ್ಕ್ಯಾನರ್ಡ್ ಸಿಗ್ನೇಚರು ಮತ್ತು ಫೋಟೋ ಬೇಕು, ಅಕಾಡೆಮಿಕ್ ಡೀಟೇಲ್ಸ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಕಾಸ್ಟ್ ಸರ್ಟಿಫಿಕೇಟು ಮತ್ತು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನೀವು JPG ಮತ್ತು ಫಾರ್ಮೆಟ್ ಒಳಗಡೆ ರೆಡಿ ಮಾಡ್ಕೋಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡ್ಕೊಳ್ಬೋದು. ಇದು ನನಗೆ ಸಿಕ್ಕಿರುವಂಥ ಮಾಹಿತಿ. ಮೇ ಬಿ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.